ಅಮ್ಮ ತುಂಬ ಬೇಜಾರಲ್ಲಿದ್ದಾಳೆ ಕಣೆ. ಆರತಿ ಅಕ್ಕ ಇಲ್ಲಿಗೆ ಸುಮ್ಮನೆ ಬಂದಿಲ್ಲ, ಅವಳು ಮನೆ ಬಿಟ್ಟು ಬಂದಿದ್ದಾಳೆ. ಅದು ಅಮ್ಮಂಗೆ ಗೊತ್ತಾಗಿದೆ. ಈಗ ಈ ವಿಷಯ ಅಪ್ಪಂಗೂ ಗೊತ್ತಾಗುತ್ತೆ. ಅವ್ರು ತುಂಬ ಕೋಪ ಮಾಡ್ಕೊಳ್ತಾರಕ್ಕ. ನನಗಂತೂ ತುಂಬ ಭಯ ಆಗ್ತಿದೆ. ಅಕ್ಕನ ಮದುವೆ ಮುಂಚೆ ಮಾಡಿದ ಸರ್ಕಸ್ಸು ಎಲ್ಲನೂ ಮತ್ತೆ ಮೊದಲಿಂದ ಶುರುವಾಗುತ್ತೆ ಅನಿಸ್ತಿದೆ. ಅಕ್ಕ ಖುಷಿಯಾಗಿಲ್ಲ, ಪಾಪ ಕಣೆ. ನೀನೇನೋ ಯೋಚನೆ ಮಾಡಬೇಡ ಆದಿತಿ, ನೀನು ಸಮಾಧಾನವಾಗಿರು. ಆಗಲ್ಲ ಕಣೆ, ತುಂಬ ಟೆನ್ಷನ್ ಆಗ್ತಾಯಿದೆ. ಅಮ್ಮ ಇದನ್ನೆಲ್ಲ ಸಹಿಸ್ಕೊಳಲ್ಲ. ಮಗಳು ಮನೆ ಬಿಟ್ಟು ಬಂದಿದ್ದಾಳಂದ್ರೆ ಅವಳ ಕೈ ತಡ್ಕೊಳ್ಳೋ ಶಕ್ತಿ ಇಲ್ಲ ಕಣೆ. ಅಕ್ಕ ಯಾಕೆ ನಮ್ಮ ಹತ್ರ ಮೊದಲೇ ಈ ವಿಷಯನ ಹೇಳಲಿಲ್ಲ? ಛೇ, ಹೇಳಿದಿದ್ರೆ ಏನಾದರೂ ಒಂದು ಮಾಡ್ಬೋದಿತ್ತು. ಅವಳು ಇದೇ ಭಯಕ್ಕೆ ಹೇಳಿರ್ಲಿಲ್ಲ ಕಣೆ. ಸುಹಾಸಿನಿ ಆಂಟಿ ಈ ವಿಷಯ ಮಾತಾಡಲಿಲ್ಲ ಅಂದಿದ್ರೆ ನಮಗೆ ಗೊತ್ತೇ ಆಗ್ತಿರ್ಲಿಲ್ಲ ಅನ್ಸುತ್ತೆ. ಅಕ್ಕನೂ ಹೇಳ್ತಾ ಇರಲಿಲ್ಲ. ಅಮ್ಮ ಮಾನಸಿಕವಾಗಿ ತುಂಬ ಕುಸಿದೋಗಿರ್ತಾಳೆ ಕಣೆ. ಅದಲ್ಲದೆ ಅಪ್ಪ ಇದನ್ನೆಲ್ಲ ಹೇಗೆ ತಗೋತಾರೆ ಅನ್ನೋದೇ ಭಯ ಆಗ್ತಿದೆ. ಭಯ ಪಟ್ಟರೆ ಯಾವುದೂ ಬದಲಾಗಲ್ಲ ಆದಿತಿ. ವಿಷಯ ಇಲ್ಲಿವರೆಗೂ ಬಂದ್ಬಿಟ್ಟಿದೆ ಅಂದರೆ ಈ ಕ್ಷಣಕ್ಕೆ ಅದನ್ನು ಈಸಿಯಾಗಿ ಸರಿ ಮಾಡೋಕ್ಕಾಗಲ್ಲ. ಆಗಿರೋದನ್ನ ಆಗಿರೋ ಥರ ಮಾತ್ರ ಯೋಚನೆ ಮಾಡುವಂತ ಅಮ್ಮನ ಹತ್ರ ಮಾತಾಡ್ಬೋದಷ್ಟೇ. ಅಮ್ಮ ಎಲ್ಲದಕ್ಕಿಂತ ಮೊದಲು ಅಕ್ಕಪಕ್ಕದ ಮನೆಯವ್ರಿಗೆ ಗೊತ್ತಾದ್ರೆ ಅವ್ರು ಏನು ಹೇಳ್ತಾರೆ, ಏನು ಕೇಳ್ತಾರೆ, ನಾವೇನು ಉತ್ತರ ಕೊಡೋದು ಅನ್ನೋದನ್ನೇ ತಲೆಗೆ ತುಂಬ್ಕೊಂಡ್ಬಿಟ್ಟಿರ್ತಾಳೆ ಕಣೆ. ಸರಿ, ನಾನು ಅಮ್ಮನ ಹತ್ರ ಮಾತಾಡ್ತೀನಿ ಬಿಡು. ಹೇ ಬ್ರದೋ, ಒಂದು ನಿಮಿಷ. ನೀನು ಹೋಗಿದ್ದು ಆರ್ತಿ ಖುಷಿ ಆಯ್ತು ತಾನೆ? ಹೌದು. ಆದರೆ ನನಗೆ ಖುಷಿ ಆಗಿಲ್ಲ. ಯಾಕೆ? ನಿನ್ನ ವಿಷಯ ಅಲ್ಲ, ನಾನು ಹೋಗುವಾಗ ಏನೋ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ದೆ, ಆದರೆ ಅದು ಅಟ್ ಆಫ್ ಫ್ಲಾಪ್ ಆಯಿತು. ನೀನೇನು ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ದೆ? ನಮ್ಮ ವಿಚಾರದಲ್ಲಿ ಜಾಸ್ತಿ ಇಂಟರ್ಫಿಯರ್ ಆಗಬೇಡಿ ಅಂತ ಮುಂಚೆನೇ ನಾನು ನಿಂಗೆ ಹೇಳಿರಲಿಲ್ವಾದ್ಯಾ? ಪ್ಲ್ಯಾನ್ ಮಾಡಿದ ನಿಮ್ಮ ವಿಚಾರಕ್ಕಲ್ಲ ಕಣೋ. ಮತ್ತೆ ಅಮ್ಮು ಮತ್ತೆ ವೇದಾಂತ ಅಣ್ಣನ ಬಗ್ಗೆ. ಅವ್ರ ಬಗ್ಗೆ ಏನು ಪ್ಲ್ಯಾನ್ ಮಾಡಿದ್ದೆ? ನಾನು ನಿಂಗೆ ಹೇಳಿರೋ ಹಾಗೆ ವೇದಾಂತ ಅಣ್ಣ ಮತ್ತೆ ಅಮ್ಮು ಡೇಟ್ ಮಾಡ್ತಾ ಇದ್ದಾರೆ ಅಂತ ನಂಗೆ ಡೌಟು. ಅದನ್ನು ಫೈಂಡ್ ಔಟ್ ಮಾಡೋಕೆ ಒಂದು ಪ್ಲ್ಯಾನ್ ಮಾಡಿದ್ದೆ. ಅವಳ ಹತ್ರ ಉಪವಾಸದ ವ್ರತ ಇಡ್ಸಿದ್ರೆ ಅಣ್ಣ ಅವಳಿಗೆ ಊಟ ಮಾಡ್ಸೋಕ್ಕೆ ಬರ್ತಾನೆ ಅನ್ನೋ ನನ್ನ ಎಕ್ಸ್ಪೆಕ್ಟೇಷನ್ ಆಗಿತ್ತು. ಆದರೆ ಅಣ್ಣ ನೋಡಿದ್ರೆ ಅವಳದು ಊಟ ಎಲ್ಲ ಆದಮೇಲೆ ಆರತಿ ಟೈಮಿಗೆ ಬಂದ. ತಂಗಿ ಶಾಕ್ಸ್, ಅಣ್ಣ ರಾಕ್ಸ್ ಅನ್ನೋ ಥರ ಆಗೋಯ್ತು. ಹೌದಾ? ಅದ್ಯಾ ಬಾ ನನ್ನ ಜೊತೆ. ಏನಕ್ಕೆ? ನಾನು ಹೇಳ್ತೀನಿ ಬಾ. ಹೇಳಿಲ್ವಾ ಅಗ್ರಜ ಆರತಿ ಅವ್ರು ಬಂದಿದ್ದ ಟೈಮಿಗೆ ಬಂದಿಲ್ಲ. ಅವ್ನು ಮೊದಲೇ ಬಾಲ್ಕನಿ ಹಾರ್ಕೊಂಡು ಬಂದಿದ್ದ. ಇವಾಗ ಗೊತ್ತಾಯ್ತಾ ಅವ್ನು ಯಾಕಂಗೆ ಬಂದ? ವಾಟ್? ವೇದಾಂತ್ ವಸಿಷ್ಠ ಬಾಲ್ಕನಿ ಹಾರ್ಕೊಂಡು ಬಂದ? ನಾ ಸರಿಯಾಗಿ ಕೇಳಿಸ್ಕೊಂಡು ತಾನೆ? ಹೌದು ಕಣೆ, ಅದೇ ದ ಗ್ರೇಟ್ ವೇದಾಂತ್ ವಸಿಷ್ಠ ಬಾಲ್ಕನಿ ಹಾರ್ಕೊಂಡು ಬಂದಿದ್ದು. ನಿನ್ ಡೌಟ್ ನಿಜಾನೇ ಅಂದ್ರೆ ನಿಮ್ ಪ್ರಕಾರ ಯಾರಿಗೂ ಗೊತ್ತಾಗದೆ ಇರೋ ತರ ಅಣ್ಣ ಅಮ್ಮಗೆ ಊಟ ಮಾಡಿಸಿದಾನೆ ಅಂತನಾ? ಅಬ್ಸಲ್ಯೂಟ್ಲಿ ಅದ್ಯಾ. ಫುಲ್ ಊಟ ಮಾಡಿಸಿದ್ನೋ ಇಲ್ವೋ ನಂಗೆ ಗೊತ್ತಿಲ್ಲ, ಬಟ್ ಶಾಸ್ತ್ರಕ್ಕೆ ಅಂತ ಅಟ್ಲೀಸ್ಟ್ ಒಂದು ತುತ್ತಾದ್ರೂ ಮಾಡಿಸಿರ್ತಾನೆ. ನಿಜ ನೀನು? 100% ಅದ್ಯಾ. ಅಂದ್ರೆ ಅವರಿಬ್ರು ಲವ್ ಮಾಡಕ್ ಶುರು ಮಾಡಿದಾರಾ? ಬಾ. ಅಮ್ಮ, ದಯವಿಟ್ಟು ನನಗೆ ಕ್ಷಮಿಸ್ಬಿಡಮ್ಮ. ನಿಂಗೆ ಇದರಿಂದ ಎಷ್ಟು ಬೇಜಾರಾಗಿದೆ ಅಂತ ನನಗೆ ಗೊತ್ತು. ಆರ್ತಿ, ನನಗೆ ಬೇಜಾರಾಗಿರೋದು ನಿಜಾನೇ. ಆದರೆ
ನಿನ್ನ ಗಂಡನ ಜೊತೆ ಜಗಳ ಮಾಡ್ಕೊಂಡು ನಮ್ಮ ಮನೆಗೆ ಬಂದಿದ್ಯಾ ಅಂತಲ್ಲಮ್ಮ. ಸಂಸಾರ ಅಂತ ಶುರು ಮಾಡಿದ ಮೇಲೆ ಸಮಸ್ಯೆಗಳು ಬಂದೇ ಬರುತ್ತೆ, ಅದು ಸಹಜನೇ. ಆದರೆ ಆ ಸಮಸ್ಯೆನ ನನ್ನಿಂದ ಮುಚ್ಚಿಡೋ ಹಾಗಾಯ್ತಲ್ಲ ಅಂತ ಬೇಜಾರಾಗ್ತಿದೆ. ತಾಯಿ ಮಗಳ ಮಧ್ಯೆ ಅಂತರ ಬಂದ್ಬಿಡ್ತಲ್ಲ ಅಂತ ಹಿಂಸೆ ಆಗ್ತಿದೆ. ದಯವಿಟ್ಟು ಹಾಗೆಲ್ಲ ಅನ್ಕೋಬೇಡ ಅಮ್ಮ. ಸಮಸ್ಯೆ ತುಂಬ ದೊಡ್ಡದಾಗಿದ್ದಿದ್ರೆ ಅಥವಾ ಅದನ್ನು ಬಗೆಹರಿಸ್ಕೊಳ್ಳೋದು ಹೇಗೆ ಅಂತ ನನಗೆ ಗೊತ್ತಾಗದೇ ಇದ್ದಿದ್ರೆ ನಾನು ನಿಮ್ಮ ಹತ್ರ ಖಂಡಿತ ಹೇಳ್ಕೊತಾ ಇದ್ದೆ ಅಮ್ಮ. ನಮ್ಮ ಮಧ್ಯೆ ಅಂಥ ದೊಡ್ಡ ಜಗಳ ಏನೂ ಆಗಿಲ್ಲ ಅಮ್ಮ. ಅಷ್ಟು ದೊಡ್ಡ ಜಗಳ ಆಗಿಲ್ಲ ಅಂದರೆ ನೀನು ಯಾಕಕ್ಕ ಇಷ್ಟು ಒದ್ದಾಡ್ತಿದ್ಯಾ? ಯಾಕೆ ಅಂದರೆ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಅಂತರ ಆಗಿದೆ ಅಮ್ಮು. ಮದುವೆಗೂ ಮೊದಲು ನಾನು ವಿಕ್ಕಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಲಿಲ್ಲ. ಭಯ ಅಂತ ದೂರನೇ ಇದ್ವಿ. ಅದ್ರ ಪರಿಣಾಮನ ಈಗ ಅನುಭವಿಸ್ತಾ ಇದ್ದೀವಿ ಅಂತ ಅನ್ನಿಸ್ತಿದೆ. ನಾನು ಬೆಳೆದ ವಾತಾವರಣ, ನಾನು ನೋಡಿರೋ ಜಗತ್ತು, ನನ್ನ ಪ್ರಪಂಚ ಎಲ್ಲದೂ ಅವ್ರಿಗೆ ಹೊಸ್ದು ಅಮ್ಮು. ಇನ್ನು ಅವ್ರ ಲೋಕ ನನಗೆ ಹೊಸ್ದು. ಹೊಂದಾಣಿಕೆ ಅಷ್ಟು ಸುಲಭಕ್ಕಾಗಲ್ಲ. ಅದೇ ಆಗ್ತಿರೋದು. ನೀ ಹೇಳೋದು ನಿಜಾನೇ ಮಗಳೇ. ಆದರೆ ಸಮಸ್ಯೆನ ಸ್ವಲ್ಪ ಮುಂಚೆ ನಮ್ಮ ಹತ್ರ ಹೇಳಿದರೆ ಯಾವುದಾದ್ರೂ ಪರಿಹಾರನ ಕಂಡುಹಿಡಿಬೋದಾಗಿತ್ತು. ಹೇಳ್ಕೋಬೇಕು ಅಂತಲೇ ಇದ್ದೆ ಅಮ್ಮ. ಆದರೆ ಈ ವಿಚಾರನ ನಿಂಗೆ ಅಪ್ಪಂಗೆ ಹೇಳಿದ್ರೆ ನೀವೆಷ್ಟು ನೊಂದ್ಕೋತೀರಾ ಅಂತ ನಂಗೆ ಗೊತ್ತಿತ್ತು. ಮತ್ತೆ ನಿಮಗೆ ನೋವು ಕೊಡೋದು ನನಗೆ ಮನಸ್ಸಿರಲಿಲ್ಲ. ಆದರೂ ಅಮ್ಮ, ಅಕ್ಕ ನಿನ್ನ ಹತ್ರ ಎಷ್ಟೋ ವಿಚಾರನ ಹೇಳೋಕ್ಕಾಗ್ತಾ ಇದ್ದಾಗ ನನ್ನ ಹತ್ರ ಹೇಳಿದಾಳೆ. ನನ್ನ ಪ್ರಕಾರ ಅವಳಿಗೆ ತಾನು ಪ್ರೀತಿಸಿ ಮದುವೆ ಆಗಿ ಸಮಸ್ಯೆ ಮಾಡಿಕೊಂಡೆ ಅನ್ನೋದನ್ನು ನಿಮ್ಮ ಹತ್ರ ಹೇಳ್ಕೊಡೋದಕ್ಕೆ ಮುಜುಗರ ಆಗಿರಬೇಕು. ಅದಕ್ಕೆ ಇವಳು ನಮ್ಮ ಹತ್ರ ಯಾರ ಹತ್ರನೂ ಈ ವಿಷಯ ಹೇಳಿಲ್ಲ. ಅಯ್ಯೋ ಹುಚ್ಚು ಹುಡುಗಿ, ಮದುವೆ ಪ್ರೀತಿಸೇ ಆಗಿರಲಿ ಅಥವಾ ದೊಡ್ಡವ್ರು ಗೊತ್ತು ಮಾಡೇ ಆಗಿರಲಿ, ಸಂಸಾರ ಅನ್ನೋದು ಶುರು ಆದಮೇಲೆ ಸಮಸ್ಯೆ ಸಹಜನೇ. ಪ್ರೀತಿಸಿ ಆಗಿರೋ ಎಷ್ಟೋ ಮದುವೆಗಳು ಮುರಿದಿದ್ದಿದೆ. ಅದಕ್ಕೆ ಕಾರಣ ಸುತ್ತ ಯಾರೂ ಇಲ್ಲದೆ ಇರೋದು. ಸಂಸಾರದಲ್ಲಿ ಸಮಸ್ಯೆ ಬಂದಾಗ ಗಂಡಿನ ಮನೆಯವರು ಹೆಣ್ಣಿನ ಮನೆಯವರು ತಮ್ಮ ಮಕ್ಕಳಿಗೆ ಬುದ್ಧಿ ಹೇಳಿ ಬೆಂಬಲವಾಗಿ ನಿಂತಾಗ್ಲೇ ಸಮಸ್ಯೆ ಬಗೆಹರಿಯೋದು. ಸಾಮಾನ್ಯವಾಗಿ ಪ್ರೀತಿ ಮಾಡಿ ಓಡ್ ಹೋಗಿ ಮದುವೆ ಮಾಡ್ಕೋತಾರಲ್ಲ, ಆಮೇಲೆ ಅವ್ರ ಜೊತೆಗೆ ದೊಡ್ಡವ್ರು ಯಾರೂ ಇರೋದಿಲ್ಲ. ಅದಕ್ಕೆ ಅಂಥ ಮದುವೆಗಳು ಹೆಚ್ಚು ಹಾಳಾಗಿರೋದು. ನಿಮಗೆ ನಾವೆಲ್ಲರೂ ಇದ್ದೀವಿ. ನೀವುಗಳು ನಮ್ಮ ಹತ್ರ ಅಲ್ಲದೆ ಇನ್ಯಾರ ಹತ್ರ ಇದನ್ನೆಲ್ಲ ಹೇಳ್ಕೊಳ್ತೀರಾ ಹೇಳು? ಅಮ್ಮ, ಅಕ್ಕ ಯಾವುದೂ ಮುಚ್ಚಿಟ್ಟವಳಲ್ಲ. ಈ ವಿಚಾರದಲ್ಲಿ ಅವಳಿಗೆ ಸುಮ್ಮನಿರಬೇಕು ಅಂತಲೇ ಅನಿಸಿರ್ಬೋದು. ಅದಕ್ಕೆ ಹೇಳಿಲ್ಲ ಅಷ್ಟೆ. ಅದು ಅಲ್ಲದೆ ಇದು ಅಕ್ಕ ಮತ್ತು ಭಾವನ ಮಧ್ಯೆ ಇರೋ ವಿಚಾರ. ಅವರಿಬ್ಬರ ಮಧ್ಯೆನೇ ಸರಿ ಹೋಗುತ್ತೆ ಅನ್ನೋ ನಂಬಿಕೆ ಇರೋದ್ರಿಂದನೇ ಸುಮ್ಮನೆ ಆಗಿರ್ತಾಳೆ. ಎಷ್ಟೇ ಅಂದರೂ ಅವರಿಬ್ಬರೇ ಬಗೆಹರಿಸ್ಕೊಂಡ್ರೆ ಒಳ್ಳೇದಲ್ವಮ್ಮ? ನಿಮ್ಮ 4 ಜನನ ಕಣ್ಣಲ್ಲಿ ಕಣ್ಣಿಟ್ಟು ಬೆಳೆಸಿದ್ದೀವಿ ಕಣೆ ನಾನು ನಿಮ್ಮಪ್ಪ. ನಮ್ಮ ಕೈಲಾಗಿದ್ದನ್ನೆಲ್ಲ ಮಾಡಿದ್ದೀವಿ. ನೀನು ಅಳಿಯಂದ್ರನ್ನ ಇಷ್ಟಪಡ್ತಿದ್ಯಾ ಅಂತ ಗೊತ್ತಾದ ಮೇಲೂ ನೀನು ಇಷ್ಟದಂಗೆ ಮದುವೆನೂ ಮಾಡಿಕೊಟ್ಟಿದ್ದೀವಿ. ಈ ಸಂಬಂಧ ಏನಾದರೂ ಆದರೆ ನಾನು ಬಿಡು, ನಿಮ್ಮಪ್ಪ 4 ಜನರ ಮುಂದೆ ತಲೆ ಎತ್ತೋಕ್ಕಾಗಲ್ಲ ಕಣೆ. ನೀನು ಬೆನ್ನ ಹಿಂದೆ 3 ಜನ ಹುಡುಗಿರಿರುವಾಗ ನಾವು ಸಮಾಜಕ್ಕೆ ಹೆದರಲೇಬೇಕು ಕಣೆ. ನಿನ್ನ ಅಳಿಯಂದ್ರ ಮಧ್ಯೆ ಅದೇನು ಮನಸ್ತಾಪ ಇದೆಯೋ ನನಗೆ ಗೊತ್ತಿಲ್ಲ. ಅಮ್ಮು ಹೇಳಿದಾಗೆ ಅದು ನಿಮ್ಮಿಬ್ಬರ ವಿಷಯ, ನಾನು ಮಧ್ಯದಲ್ಲಿ ಬರೋದು ಇಲ್ಲ. ಆದರೆ ಅದೇನು ತೊಂದರೆ ಇದೆಯೋ ಅದನ್ನು ಆದಷ್ಟು ಬೇಗ ಬಗೆಹರಿಸ್ಕೊ. ಅಲ್ಲಿ ತನಕ ನಾನು ಈ ವಿಷಯನ ನಿಮ್ಮಪ್ಪಂಗೂ ಹೇಳಲ್ಲ. ನನಗೆಲ್ಲರ ಬಗ್ಗೆನೂ ಕಾಳಜಿ ಇದೆಯಮ್ಮ. ನನ್ನಿಂದ ಯಾರಿಗೂ ನೋವಾಗದೇ ಇರೋ ಹಾಗೆ ನಡ್ಕೊಳ್ತೀನಿ. ಮಾಯ ಮಾಡಿದೆ ಮನಸ್ಸು ಹಾಗೆ ಸುಮ್ಮನೆ ನನ್ನ
ಅಯ್ಯೋ ಎಲ್ಲೋ ಡೋರ್ ಬಡಿತಿರೋದು ನಿಜಾನೇ. ಲೇ ಡೈನೋಸರಸ್, ಇಲ್ಲಿ ಯಾರೋ ಡೋರ್ ಬಡಿತಿದ್ದಾರೆ, ಬಂದು ತೆಗಿ. ಮಾಯವ ಮಾಡಿದೆ ಮನಸ್ಸು. ಎಲ್ರಿಗೂ ಜಾನ್ ಕಿಡು. ಕೆಲಸ ಅಂದ್ರೆ ಮೈಗಳ್ತನ. ಎಲ್ಲ ಕೆಲಸನೂ ನಾನೇ ಮಾಡಬೇಕು. ಕ್ಲೀನಿಂಗು, ಶಾಪಿಂಗು. ಯಾರೇ ನೀವು? ಅದಿತಿ ಮಂಜುನಾಥ ಅಂದ್ರೆ ನಿನ್ನ ತಾನೇ? ನೀನೇ ಬೇಕು. ನಮ್ಮನೆಗೆ ಬಂದು ನಮಗೆ ಬಾಯಿಗೆ ಬಂದಂಗೆ ಮಾತಾಡ್ತೀರಾ? ಯಾರೇ ನೀವು? ಅದನ್ನೆಲ್ಲ ನಿಮ್ಮ ಅಪ್ಪನ ಹತ್ರ ಹೇಳ್ತೀನಿ. ಕರೆಯೋಣ. ಹೋಗಿ ಹುಡ್ಕೋ. ಹಲೋ ರೀ, ನಿಂತ್ಕೊಳ್ರಿ. ಇದೇನ್ ಕೊದ್ಕೆನಾ? ಗೂಳಿ ನುಗ್ದಾಗ ನುಗ್ತಿದ್ದೀರಲ್ಲ, ಮೊದಲು ನೀವು ಯಾರು ಅಂತ ಹೇಳಿ. ಅದಿತಿ ಅಂದ್ರೆ ನೀನೇ ತಾನೆ? ಹೌದು ನಾನೇ. ಯಾಕೆ? ನಮ್ಮ ರಂಗಣ್ಣನ ಹತ್ರ ದುಡ್ಡು ತಗೊಂಡೋಳು ನೀನೇ ತಾನೆ? ಒಂದು ವಾರದಲ್ಲಿ ವಾಪಸ್ ಕೊಡ್ತೀನಿ ಅಂತ ಸಾಲ ಇಸ್ಕೊಂಬಂದು ಈಗ ಮನೇಲಿ ಬಚ್ಚಿಟ್ಕೊಂಡಿದ್ಯಾ? ನಾವು ಹೆಣ್ಮಕ್ಳ ಹತ್ರ ಎಲ್ಲ ಗಲಾಟೆ ಮಾಡಲ್ಲ. ಮರ್ಯಾದೆಗೆ ನಿಮ್ಮ ಅಪ್ಪನ ಕರೆ. ಏನಿದು? ನಿಮಗೆ ಬೇಕಾಗಿರೋದೆ. ಇದನ್ನ ನಾನು ನನ್ನ ಫ್ರೆಂಡ್ ಹತ್ರ ಸಾಲ ಇಸ್ಕೊಂಡು ಬಂದೆ. ಏನು ಹೇಳ್ತಿದ್ಯಾ ನೀನು? ನೀನು ಇದನ್ನು ನಮಗೋಸ್ಕರ ಸಾಲ ಅಂತ ಇಸ್ಕೊಂಡು ಬಂದಿದ್ಯಾ? ಏನು ಯೋಚನೆ ಮಾಡ್ತಿದ್ಯಾ? ಹೇಳೋದು ಕೇಳ್ತಿಲ್ವಾ? ಕರಿ ನಿಮ್ಮ ಅಪ್ಪನ. ಅಣ್ಣ ದಯವಿಟ್ಟು ಜೋರಾಗಿ ಮಾತಾಡಬೇಡಿ. ನನ್ನ ಮನೇಲಿ ಬಚ್ಚಿಟ್ಕೊಂಡಿಲ್ಲ. ದುಡ್ಡು ತಂದಿರೋದು ನನಗೆ ನೆನಪಿದೆ. ನಾನೇ ಬರೋಣ ಅನ್ಕೊಂಡಿದ್ದೆ. ಅಷ್ಟೊಂದು ನಾವೇ ಬಂದ್ಬಿಟ್ವಿ ಅಲ್ವಾ? ಹೋಗ್ಲಿ ಬಿಡಮ್ಮ, ಹೇಗೂ ನೀನು 4 ಗಂಟೆ ಬಂದು ದುಡ್ಡು ಕೊಡೋದು ತಪ್ಪು. ಸರಿ, ನಾವೇ ನಿಮ್ಮ ಮನೆ ಬಾಗಿಲು ಬಂದಿದ್ದೀವಿ. ಹೇಳಮ್ಮ, ದುಡ್ಡು ಕೊಡಮ್ಮ. ಅಯ್ಯೋ ಅಣ್ಣ, ಅದು ಹಾಗಲ್ಲ. ನಂಗೊಂದು ಸ್ವಲ್ಪ ಟೈಮ್ ಬೇಕು. ಇಷ್ಟು ಕಡಿಮೆ ಸಮಯದಲ್ಲಿ ಅಷ್ಟೊಂದು ದುಡ್ಡು ಹೇಗೆ ಹೊಂದಿಸ್ಲಿ? ಕಷ್ಟ ಆಗಲ್ವಾ ಅಣ್ಣ? ತಗೊಳ್ಬೇಕಾದ್ರೆ ಇದೆಲ್ಲ ಯೋಚನೆ ಬರಲಿಲ್ವಾ ನಿನಗೆ? ಈಗ ಗೋಳಾಡ್ತೀರಲ್ಲ. ಪ್ಲೀಸ್ ನನ್ನ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳಿ. ನಾವು ನಿಮ್ಮ ಪರಿಸ್ಥಿತಿ ಅರ್ಥ ಮಾಡ್ಕೊಂಡ್ರೆ ನಮ್ಮ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳೋರು ಯಾರು? ಟೈಮ್ ಎಲ್ಲ ಮೀರಿ ಯಾವುದೋ ಕಾಲ ಆಯಿತು. ಇಷ್ಟು ದಿನ ನಾವು ಇಲ್ಲಿವರೆಗೂ ಬರ್ದೇ ಇರೋದೇ ದೊಡ್ಡ ವಿಷಯ. ಇಲ್ಲ ಅಣ್ಣ, ನಂಗೆ ಮೋಸ ಮಾಡೋ ಉದ್ದೇಶ ಇಲ್ಲ. ನಾನು ಹಣ ಹೊಂದಿಸ್ತೀನಿ, ಆದರೆ ನಂಗೆ ಸ್ವಲ್ಪ ಟೈಮ್ ಬೇಕಷ್ಟೇ. ಇವಾಗ ಕೊರೋನಾ ಅಲ್ವಾ, ನಿಮಗೆ ಗೊತ್ತಲ್ವಾ ಹೊರಗಡೆ ಹೇಗಿದೆ ಸಿಚುವೇಶನ್ ಅಂತ. ಏನಮ್ಮ, ಹೆಣ್ಮಗಳು ಅಂತ ನಾನು ಮಾತಾಡ್ತಾ ಇದ್ದೆ, ನನ್ನ ಹತ್ರನೇ ಹರ್ಕತೆ ಹೊಡಿತಾ ಇದೆಯಾ? ಕೊರೋನಾ ಅಂತೆ, ಕೊರೋನಾ. ನಾಳೆನೇ ಹಣ ತಂದು ತಲ್ಸು, ಇಲ್ಲಾಂದರೆ ಗೊತ್ತಲ್ಲ ಮನೆ ಜಪ್ತಿ ಮಾಡೋದ್ರಲ್ಲಿ ನಾವು ಫೇಮಸ್ಸು. ಒಂದೇ ಒಂದು ಸಲ ವಾರ್ನಿಂಗ್ ಮಾಡೋದು ನಾವು, ಮತ್ತೆ ಮತ್ತೆ ಹೇಳಲ್ಲ. ನಾಳೆ ದುಡ್ಡು ಬಂದು ಬಿದ್ದಿರಬೇಕು ಅಷ್ಟೇ. ಬಂದ್ರ ಬಜಾರಿ ವಿಡಿಯೋ ಕಾಲ್ ಮಾಡ್ಬಿಟ್ಟಿದ್ದಾಳೆ. ಹಾಯ್ ಬಜಾರಿ, ಗುಡ್ ಮಾರ್ನಿಂಗ್. ಏನು ಗುಡ್ ಮಾರ್ನಿಂಗೋ ಏನೋ, ಬಜರಂಗಿನೇ ಬಲ್ಲ. ನಿನಗೇನಾಯ್ತು? ಬೆಳಗ್ಗೆ ಯಾಕೆ ಮುಖ ಹೀಗೆ ಇಟ್ಕೊಂಡಿದ್ಯಾ? ಅದನ್ನೇನು ಕೇಳ್ತೀಯ? ಲವ್ ಆದ್ಮೇಲಿಂದ ಗೋಳೋ ಗೋಳು, ಒಂದ ಎರಡ? ಲವ್ ಆದ್ಮೇಲೆ ಗೋಳ? ಸರಿ, ಒಂದೊಂದೇ ಅದು ಏನಾಯ್ತು ಅಂತ ಎಲ್ಲ ಹೇಳು. ಅದು ನಾನು ಸ್ನಾನ ಮಾಡಕ್ ಹೋಗಿದ್ನ, ಇದ್ದಕ್ಕಿದ್ದಂಗೆ ನೀನು ನೆನಪಾಗೋಯ್ತು. ಏಕ್ದಮ್ ಆಲ್ ಆಫ್ ಅ ಸಡನ್ ಗುರು. ಅದು ಸುಮ್ಮನೆ ಅಲ್ಲ, ಸಿಕ್ಕಾಬಟ್ಟೆ ನೆನಪಾಯ್ತು, ಅದು ಜೋರಾಗಿ.
ಏಯ್ ನೀನೇನಾದ್ರು ತಲೆ ಕೆಟ್ಟಿದ್ಯಾ? ಯಾರಾದ್ರೂ ಕೇಳಿಸ್ಕೊಂಡ್ರೆ ಏನು ಅಂದ್ಕೊಳ್ಳಲ್ಲ. ಚಚಾ ಬಿಡ್ತೋನು. ಅಯ್ಯೋ ಅಪ್ಪ ತಂದೆ, ಅಯ್ಯೋ ಎರಡು ಒಂದೇ. ನಾನು ಆ ಅರ್ಥದಲ್ಲಿ ಹೇಳಿದ್ದಲ್ಲ. ನೀವು ಗಂಡಸಿದಿರಲ್ಲ, ನಾವೇನೋ ಹೇಳಿದ್ರೆ ನೀವೇನೋ ಅರ್ಥ ಮಾಡ್ಕೋತೀರ. ತಪ್ಪು ನಂದಲ್ಲ, ನೀನು ಹೇಳಿದ ಸಿಚುವೇಶನ್ ಹಾಗೆ ಇತ್ತು. ಹೌದೌದು, ನಾವು ಸಿಂಗಲ್ ಮೀನಿಂಗಲ್ಲೇ ಮಾತಾಡೋದು. ನೀನು ಅಪಾರ್ಥ ಮಾಡ್ಕೊಂಡ್ರೆ ನಾನೇನು ಮಾಡೋಕ್ಕಾಗುತ್ತೆ? ಆಯ್ತು ಬಿಡಮ್ಮ, ನೀನು ಬಾಯ್ಗೆ ಸಿಕ್ಕಾಕೊಂಡು ಯಾರಾದ್ರೂ ಬದುಕೋದಿಕ್ಕಾಗತ್ತಾ? ಸರಿ, ಅದು ಯಾವ ಅರ್ಥದಲ್ಲಿ ಹೇಳಿದ್ರೆ ಅದನ್ನೇ ಹೇಳು. ನೀನು ನೆನ್ಪು ತುಂಬ ಕಾಡ್ಬಿಡ್ತು. ಆದರೂ ಹೇಗೋ ಸಮಾಧಾನ ಮಾಡಿಕೊಂಡು ನಾನು ಮುಗಿಸ್ಕೊಂಡು ರೆಡಿ ಆದೆ. ಮತ್ತೆ ನೆನ್ಪು ಕಾಡೋಕೆ ಶುರುವಾಯಿತು. ನಿನ್ನ ನಿಂತಲ್ಲೇ ನೋಡಬೇಕು ಅಂತ ಬೇಜಾರು ಅನಿಸ್ಬಿಡ್ತು ಗುರು. ಅದಕ್ಕೆ ತಡ್ಕೊಳಕ್ಕಾಗದೆ ವಿಡಿಯೋ ಕಾಲ್ ಮಾಡಿ. ನೊಟೋರಿಯಸ್ ಜೊತೆ ಬರ್ತಾ ಬರ್ತಾ ನಾಟ್ ಇನ್ ಮಿಸ್ಚೀವಿಯಸ್ ಕೂಡ ಆಗ್ತಾ ಇದೆಯಾ? ಏನಂದ್ರೆ? ಏನಿಲ್ಲಪ್ಪ, ಸೋ ಸ್ವೀಟ್ ಆಫ್ ಯು ಅಂತ ಹೇಳಿದೆ. ಅಂತ್ಯ ನಿನ್ಗೆಲ್ಲ ಅರ್ಥ ಆಗಬೇಕು, ನಮ್ಮ ಕಷ್ಟ. ಇವತ್ತು ಹೇಗಿದ್ರು ಮೀಟ್ ಮಾಡ್ತಿದೀವಲ್ಲ, ಮತ್ತೆ ಯಾಕೆ ನಾನು ಅಷ್ಟೊಂದು ಮಿಸ್ ಮಾಡ್ಕೋತಿದ್ಯಾ? ನೀನು ಹೇಗೆ ಮಾತಾಡ್ತಿದ್ಯಾ ಅಂದ್ರೆ, ನಾನು ಇವತ್ತು ಟಿಕೆಟ್ ತೊಗೊಂಡು ಕೈಲಾಸ ಸೇರ್ಕೋತೀನಿ ಅನ್ನೋ ಥರ ಮಾತಾಡ್ತಿದ್ಯಾ. ಥು ಬಿಡ್ತು ಅವನು. ಸುಮ್ಮನೆ ತಮಾಷೆ ಹೇಳಿ. ತಮಾಷೆಗೇನೇನೋ ಹೇಳೋದಲ್ಲ. ನೀನೇನೇನೋ ಮಾತಾಡಲ್ವಾ? ನಾನ್ ಸೆನ್ಸೇ ಮಾತಾಡ್ತೀಯಾ? ನಾನು ನಾನ್ ಸೆನ್ಸ್ ಮಾತಾಡಿದ್ರು ಅದರಲ್ಲೂ ಇನ್ನೋಸೆನ್ಸ್ ಇರುತ್ತೆ. ತಮಾಷೆಯಾಗಿ ಬಾಯಿಗೆ ಬಂದಾಗ ಏನೇನೋ ಮಾತಾಡೋದಲ್ಲ. ತಮಾಷೆಗೆ ಒಂದು ಫಾರ್ಮ್ಯಾಟ್ ಇದೆ. ನಂತರನೇ ತಮಾಷೆಯಾಗಿ ಮಾತಾಡೋಕೆ ಹೋಗಿ ಎಡ್ವರ್ಟ್ ಮಾಡ್ಕೊಂಡಿರೋಣ ನೋಡಿದ್ದೀನಿ. ತಮಾಷೆ ಅಂತ ತಮಾಷೆ. ಈಗೇನು ಬಿಡ್ತು ಅಂತ ಹೇಳ್ಬೇಕು ತಾನೆ? ಬಿಡ್ತು. ಇದೇ ಕೊನೆ. ಇನ್ಮೇಲೆ ಹಿಂಗೆಲ್ಲ ಮಾತಾಡ್ಬೇಡ ಆಯ್ತಾ? ನೀನ್ ಗೊಟ್ಟಕಂದ್ರೆ ನಾನು ಬದುಕಿರ್ತೀನ? ನಾವು ಬರ್ತಾ ಇರೋದೆ, ಸತ್ರು ಬಿಡಲ್ಲ ನೀನು. ಅಷ್ಟಕ್ಕೂ ನಮ್ಮಿಬ್ರನ್ನ ಬೇರೆ ಮಾಡೋ ಶಕ್ತಿ ಯಾರಿಗೂ ಇಲ್ಲ. ನಮ್ಗೆ ಬಜರಂಗಿ ಆಶೀರ್ವಾದ ಇದೆ, ಗೊತ್ತು ತಾನೆ? ಆಯ್ತಮ್ಮ ತಾಯಿ, ನಿಂದೇ ಸರಿ, ನಂದೇ ತಪ್ಪು. ಈಗ ನಾನು ರೆಡಿ ಆಗ್ಲಾ? ಏನಾದ್ರೂ ಮಾಡ್ಕೋ, ನಂಗೇನು. ಅಮೂಲ್ಯ ನಿಂತ್ಕೋ. ಐ ಮೀನ್ ಕಾಲ್ ಎಂಡ್ ಮಾಡ್ಬೇಡ, ನಿಂತ್ಕೋ ಅಂತ ಹೇಳಿದ್ದು, ಎದ್ದು ನಿಂತ್ಕೋ ಅಂತಲ್ಲ. ಓ ಹಾಗ, ನನಗೂ ಅರ್ಥ ಆಯ್ತು. ನಾನೇ ಸುಮ್ಮನೆ ನಿಂತ್ಕೊಂಡೆ. ಏನು ಹೇಳು? ಇದಕ್ಕೇನು ಕಮ್ಮಿ ಇಲ್ಲ. ಸರಿ ಕೇಳಿಸ್ಕೊ. ಕೇಳಿಸ್ಕೊತಿದ್ದೀನಿ, ಹೇಳು. ನಾವಿವತ್ತು ವಿಕ್ರಾಂತ್ ಆರ್ತಿ ಲವ್ ಮಾಡುವಾಗ ಮೀಟ್ ಆಗ್ತಿದ್ವಲ್ಲ, ಅದೇ ಜಾಗ ಮೀಟ್ ಆಗ. ಆಫೀಸ್ ಶುರುವಾಗೋಕ್ಕೂ ಮೊದಲು ಬಂದ್ಬಿಡು. ಬಾಯ್. ಅಲ್ಲ ಅಯ್ಯ, ಇವನ್ಯಾಕೆ ಹಿಂಗಂದ? ವೇದಾಂತ್, ಜ್ಯೂಸ್ ತಗೋ. ಅಮ್ಮ, ಆಫ್ಟರ್ ಆಲ್ ಟೈಮ್ ಆಯಿತು, ಫ್ರಿಜ್ಜಲ್ಲಿ ಇಟ್ಬಿಡಿ, ಸಂಜೆ ಬಂದು ಕೊಡ್ತೀನಿ. ಏನಾದರೂ ಕೊಟ್ರೆ ಎಂಥದೇ ಬಿಸ್ನೆಸ್ ಮೀಟಿಂಗ್ ಇದ್ರೂ ಬೇಡ ಅಂತ ಹೇಳ್ತಿರ್ಲಿಲ್ಲ. ಆದರೆ ಇವಾಗ ಬೇಡ ಅಂತ ಹೇಳ್ತಾ ಇದ್ದಾನೆ. ಇಷ್ಟೊತ್ತು ಯಾರ್ದೋ ಜೊತೆ ವಿಡಿಯೋ ಕಾಲಲ್ಲಿ ಮಾತಾಡ್ತಿದ್ದ ಅನ್ಸುತ್ತೆ. ಅವನು ವಿಡಿಯೋ ಕಾಲು ಮಾಡ್ತಾ ಇರಲಿಲ್ಲ. ನೋ, ವೇದಾಂತ್ ಲೈಫಲ್ಲಿ ನನಗೆ ಗೊತ್ತಿಲ್ಲದೆ ಇರೋದು ಏನೇನೋ ನಡೀತಾ ಇದೆ. ವಿಕ್ಕಿ, ನೀನು ಇವತ್ತು ಆಫೀಸಿಗೆ ಹೋಗ್ತಾ ಇಲ್ಲ, ನನ್ನ ಜೊತೆ ಬಾ. ಅಪ್ಪ ಇವತ್ತು ಆಫೀಸಲ್ಲಿ ಒಂದು ಇಂಪಾರ್ಟೆಂಟ್ ವರ್ಕ್ ಇತ್ತು, ನೀವೆಲ್ಲಿ ಡ್ರಾಪ್ ಮಾಡಬೇಕು ಅಂತ ಹೇಳಿ ನಾನು ಡ್ರಾಪ್ ಮಾಡಿ ಅಲ್ಲಿಂದ ಹೋಗ್ತೀನಿ. ಅಂದರೆ ನೀನು ನನ್ನ ಜೊತೆ ಬರಲ್ಲ? ಅಪ್ಪ ನಾನು ಆ ರೀತಿ ಹೇಳಿಲ್ಲ. ಆ್ಯಕ್ಚುಲಿ ನೀವೆಲ್ಲಿ ಕರೀತಿದ್ದೀರಾ ನನ್ನ? ಎಲ್ಲಿಗೆ ಅಂತ ಹೇಳದೆ ಇದ್ರೆ ನೀನು ಬರೋದಿಲ್ವಾ? ನೀವು ಇವತ್ತು ಯಾಕೆ ಹೀಗೆ ಮಾತಾಡ್ತಿದ್ದೀರಾ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ನೀವು ಎಲ್ಲಿಗೆ ಕರೆದ್ರು ನಾನು ಬರ್ತೀನಿ, ಬಟ್ ನೀವು ಕರಿತಿರೋದು ಎಲ್ಲಿಗೆ ಅಂತ ಹೇಳಿದ್ರೆ ನಾನು ನನ್ನ ಶೆಡ್ಯೂಲ್ನ ಅಡ್ಜಸ್ಟ್ ಮಾಡ್ಕೊಳ್ಬೋದು ಅಷ್ಟೇ. ನಾವು ಬೀಗ್ರ ಮನೆಗೆ ಹೋಗ್ತಾ ಇದ್ದೀವಿ, ಆರ್ತಿನ ವಾಪಸ್ ಕರ್ಕೊಂಬರೋದಕ್ಕೆ.